ಶಿಲ್ಲಾದ ಮೆಟ್ರಿ ಗ್ರಾಮದಿಂದ ಇದು ಆಯೋಜಿಸಿದ್ದೀವಿ ಕಾರ್ಯಕ್ರಮ. ಯಾಕೆ ಕೊಡಬೇಕಂತ ನೀವು ಕೇಳ್ತಾ ಇದ್ದೀರಿ. 3 ಶುಗರ್ ಫ್ಯಾಕ್ಟ್ರಿ ಬಂದಿದ್ದಾವೆ ನಮ್ಮ ಜಿಲ್ಲೆಯಲ್ಲಿ. ಅದನ್ನು ಅತ್ಯುನ್ನತವಾಗಿ ಅವ್ರು ಮಾಡ್ತಾರೆ. ಯಾಕಂದರೆ ಕಂಪ್ಲಿ ಫ್ಯಾಕ್ಟ್ರಿ ಬಂದಾಗಿದೆ, 2000 ಕಾರ್ಮಿಕರಿಗೆ ಕೆಲಸ ಸಿಗ್ತೈತೆ. ಅವ್ರ ತಲೆಗಿದೆ ಅದು ಮಾಡ್ಬೇಕಂತ. ಆಮೇಲೆ ಜಿಂದಾಲ್ವಾಡಾಗೆ ಸ್ಥಳೀಯರನ್ನ ಯಾರು ಬೇಕಂತಿಲ್ಲ. ಗಣೇಶರು ಒಬ್ಬರೇ ವಿಧಾನಸಭಾ ಮಂಡಲದಲ್ಲಿ ಮಾತಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಅಂಥಲ್ಲಿ ನಾವು ಕೊಟ್ಟರೆ ಒಂದು ಏನಾದರೂ ಇಲ್ಲಿನ ಉದ್ಯೋಗ, ಇನ್ನೊಂದು ಆಮೇಲೆ 600 ಕಿಲೋಮೀಟರ್ ರಸ್ತೆ ಮಾಡಿದ್ದಾರೆ. ಬರೀ ಅದೊಂದಲ್ಲ, ರೈತರ ಮಗ ಕಬ್ಬು ಕಳೆದು ಬಂದಂಥ ವ್ಯಕ್ತಿ 24x7 ಕೆನಾಲು ಕಾಲುವೆ ನೀರು ಹೋದರೆ ಕಾಲುವೆ ನೀರು ಎಸಿ ಕೆನಾಲ್ ಮೇಲೆ ಮಲಿಕೊಂಡು ರೈತರಿಗೆ ಆ ಬೆಳೆ ಮಿರ್ಚಿ ಆ ಟೈಮ್ನಲ್ಲಿ ಒಣಗಿ ಹೋಗ್ತಕ್ಕಂಥ ಕೆಲಸ ಮಾಡಿದ್ರು. ಬರೀ ನಮ್ಮ ಜಿಲ್ಲೆ ಅಲ್ಲ, ಅದು ನಮ್ಮ ತಾಲೂಕಲ್ಲ, ಬೇರೆ ಜಿಲ್ಲೆಗೆ ಸಹ ಹೋಗಿ ಆಮೇಲೆ ಅವ್ರು ಇನ್ನೊಂದು ಮಹತ್ವದ ಚೆಕ್ ಡ್ಯಾಮ್ಗಳು ಮಾಡ್ಬೇಕಂತೇಳಿ ಅವ್ರು ತಲೆಗಿದೆ ಬಳ್ಳಾರಿ ಜಿಲ್ಲೆಯಲ್ಲಿ. ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯನವರಿಗೆ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಏನು ಹೇಳ್ತಾರೆ ಇದೆ ಸರ್. ಈಗ ಅವ್ರನ್ನ ಕೊಟ್ಟಿದ್ದ ಕರವಾದರೆ ಉತ್ತರ ಕರ್ನಾಟಕದಲ್ಲಿ 2028ಗೆ ಇನ್ನೂ ಬಲ ಕಾಂಗ್ರೆಸ್ಗೆ ಬಲ ಬರ್ತದೆ. ಮತ್ತು ಅವರ ಶಕ್ತಿ ಅಪೂರ್ವವಾದ ಶಕ್ತಿ. ಯಾಕಂದರೆ ರೈತನ ಮಗ ಅವನು ನದಿ ಜೋಡಣೆ ಮಾಡ್ತಕ್ಕಂಥದ್ದು, ಆಮೇಲೆ ನದಿ ಸೇತುವೆ ಮಾಡ್ತಕ್ಕಂಥದ್ದು, ಕಂಪ್ಲಿ ಸೇತುವೆ ಮಾಡ್ತಾ ಅದೊಂದೇ ಅಲ್ಲ ಸರ್, ಕಂಪ್ಲಿ ಸೇತುವೆ ಅಂತ ಹಲವಾರು ಈಗ ಶುಗರ್ ಫ್ಯಾಕ್ಟ್ರಿ ಬಂದಿದ್ದಾವೆ. ಹೈಕಮಾಂಡ್ಗೆ ಒತ್ತಾಯ ಮಾಡ್ತಕ್ಕಂಥ ಸಚಿವ ಅವ್ರು ಯಾವುದೇ ಸಚಿವ ಸ್ಥಾನವನ್ನು ಕೊಡಲೇಬೇಕು ಅಂತ ಕೇಳ್ತಾ ಇಲ್ಲ. ಅವ್ರಿಗೆ ಅಖಂಡ ಬಳ್ಳಾರಿ ಜಿಲ್ಲೆ ಮತ್ತು ಉತ್ತರ ಕರ್ನಾಟಕ ಬೆಳೆದ್ರೆ ಅವ್ರಿಗೆ ಇನ್ನ ಇಷ್ಟ. ಅವ್ರಿಗೆ ಯಾವಾದ್ರು ಒಂದು ಸಚಿವ ಸ್ಥಾನ ಕೊಟ್ಟರೆ ಇಡೀ ನಮ್ಮ ಕ್ಷೇತ್ರ ಮತ್ತು ಬಳ್ಳಾರಿ ಜಿಲ್ಲೆ ಉತ್ತರ ಕರ್ನಾಟಕ ಡೆವಲಪ್ ಆಗ್ತದೆ. ಕೊಡದಾ ಇದ್ರೆ ಸರ್ ಮುಂದಿನ ಉಗ್ರವಾಟ ನೀವೇ ನೋಡುವಂತೆ ಹೆಂಗಿರ್ತದಂತ ನಾವು ಹೇಳಲ್ಲ. ಯಾಕಂದ್ರೆ 50 ಕಿಲೋಮೀಟರ್ ದೇವಿ ನಡ್ಕೊಂಡ್ ಬಂದ್ವಿ, ದೊಡ್ಡ ಬಸವೇಶ್ವರಿಗೆ ನಡೀತಾ ಇದೀವಿ. ಪಾದಯಾತ್ರೆ ವಿಧಾನಸೌಧ ಕೂಡ ಪಾದಯಾತ್ರೆ ಮಾಡ್ತೀವಿ ನಾವು ಆ ಕ್ಷೇತ್ರದಿಂದ. ಈಗ ಅವಳಿ ಜಿಲ್ಲೆ ಒಳಗೆ ಶಾಸಕರು ಎಲ್ಲರೂ ಸಚಿವ ಸ್ಥಾನ ಬೇಕು. ಯಾರು ಎಲಿಜಿಬಲ್ ಇದಾರ, ಯಾರು ಚೆನ್ನಾಗಿದಾನ, ಯಾರಿಗೆ ಕಪ್ಪು ಚುಕ್ಕೆ ಇಲ್ಲ ಅವ್ರಿಗೆ ಕೊಡ್ರಿ. ಯಾರು ಕಪ್ಪು ಚುಕ್ಕೆ ಇಲ್ಲ ನೇರವಾಗಿ ನಾಗೇಂದ್ರ ಅವರು ಕೊಡಬೇಡ ಅಂತ ಹೇಳ್ತಾರೆ. ಗೊತ್ತಿಲ್ಲ ಕಪ್ಪು ಚುಕ್ಕೆ ನಾವು ಸರ್ ನಮ್ಮ ಜಿಲ್ಲೆ ನಾಯಕರು ನಮಗೆ ಗಣೇಶಿಗೆ ಕೊಡಬೇಕು. ಯಾಕಂದ್ರೆ ಅವ್ರದ್ದು ಕೆಲಸ ಕಾರ್ಯವೈಖರಿ ಸಿದ್ದರಾಮಯ್ಯರು ನೋಡಿದ್ದಾರೆ, ಡಿ.ಕೆ.ರು ನೋಡಿದ್ದಾರೆ, ಎಲ್ಲರೂ ನೋಡಿದ್ದಾರೆ. ಅವ್ರು ಅಂಥ ವ್ಯಕ್ತಿ ಅಲ್ಲ. ಎಂಥ ವ್ಯಕ್ತಿ ಅಂದರೆ ಅವ್ರು ಎಲ್ಲ ಇಡೀ ಕ್ಷೇತ್ರ 230 ನೀವು ಬರ್ರಿ ಸರ್ ಒಂದು ಸರ್ ನೋಡ್ರಿ. ಆ ಕ್ಷೇತ್ರ ರಾತ್ರಿ 1 ಗಂಟೆ 12 ಗಂಟೆ ಸತ್ತೋ ಇರಲಿ, ಜೀವ ಇರಲಿ, ಬರ್ತ್ಡೇ ಇರಲಿ, ಮದುವೆ ಇರಲಿ, ಆ ಕಾರ್ಯಕ್ರಮಕ್ಕೆ ಸ್ಪಂದಿಸ್ತಾರೆ. ಎಷ್ಟು ಜನರು ಬಂದಿದ್ದೀರಿ ಈಗ ಸರ್ 2200 ಜನ ಬಂದಿದ್ದೀವಿ. ಅಲ್ಲಿ ಹುಲಿಗೆಮ್ಮನ ಹತ್ರ ಇನ್ನೂ ಕಲಿತಾ ಇದ್ದಾರೆ. ಯಾಕಂದ್ರೆ ರಣ ಬಿಸಿಲಲ್ಲಿ ಇಷ್ಟು ಹೋರಾಟ ಮಾಡಿ ಬಂದಿವಿ. ಹುಲಿಗೆಮ್ಮ ದೇವಸ್ಥಾನ ತಲುಪಿದ ಮೇಲೆ ಅಲ್ಲಿ ಏನೆಲ್ಲ ಮಾಡಿ ಸರ್ ಹುಲಿಗೆಮ್ಮ ದೇವಸ್ಥಾನದಲ್ಲಿ ಹರಕೆ ಹೊತ್ಕೊಂಡು ಆ ತಾಯಿಗೆ ಪೂಜೆ ಮಾಡ್ತೀವಿ. ಯಾಕಂದ್ರೆ ಆ ತಾಯಿ ನಮ್ಮ ಕ್ಷೇತ್ರದ ಮನೆದೇವರು, ನಮ್ಮ ಈಗೇನು ಶಾಸಕರಿದಲ್ಲ ಅವ್ರ ಸ್ವಂತ ಮನೆದೇವರು.